ತೋರಿಸಲಿಕ್ಕೆ ಹೊರಡುತ್ತೇನೆ ನಾನು. ತಡೆದವನು ಅವನ ನಾನ ಅಂತ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಅವ ನನ್ನ ರಥವನ್ನು ತಡೆಯುತ್ತಾ ಇದ್ದಾನೆ, ನಾನು ಅವನ ರಥವನ್ನು ತಡೆಯುತ್ತಾ ಇದ್ದೇನೆ. ಬರುವಾಗಲೇ ನಾನು ನಿರೀಕ್ಷೆ ಮಾಡಿದಂತಹ ವ್ಯಕ್ತಿ ಬರ್ತಾ ಇದ್ದಾನೆ ಅಂತ ಗೊತ್ತಾಯ್ತಾ ಇಲ್ವೋ? ನಾನು ಇಲ್ಲಿಯವರೆಗೆ ನಿರೀಕ್ಷಿಸಿದ್ದು ಇವನನ್ನಲ್ವಾ? ಕೋತಿಕೇತನ ರಥ ಎಷ್ಟೊತ್ತಿಗೆ ಬರ್ತದೆ ಅಂತ. ಹನುಮ ಧ್ವಜವನ್ನು ರಥದಲ್ಲಿ ಇರಿಸಿಕೊಂಡಿರುವಂತಹ ಪಾರ್ಥ ಬರಲಿ ಅಂತ ಆಸೆ ಮಾಡ್ತಾ ಇರುವಾಗಲೇ ಬಂದನಲ್ಲ, ತಡೆದು ನಿಲ್ಲಿಸಿದ್ದೇನೆ. ಒಂದೆರಡು ಮಾತನಾಡ್ಬೇಕು ಇವನಲ್ಲಿ. ಅಯ್ಯ ಸೃಷ್ಟಿ Oh,
ತಟ್ಟನೆ 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 ಬಿಟ್ಟು ಒಬ್ಬೆಯ ಬಿಡಿಸುವೆನೆಂಬ ಬಿಂಗವ ತಟ್ಟನೆ ಬೇಳೆಂದನು ಬಿಟ್ಟು ಒಬ್ಬೆಯ ಬಿಡಿಸುವೆನೆಂಬ ಬಿಂಗವ ತಟ್ಟನೆ ಬೇಳೆಂದನು ಬಿಂಗವು ತಟ್ಟನೆ ಬೇಳೆಂದನು 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 ಆ ಬಿಟ್ಟು ಒಬ್ಬೆಯ ಬಿಡಿಸುವೆನೆಂಬ ಬಿಂಕವು ತಟ್ಟನೆ ಬೇಳೆಂದನು ಬಿಟ್ಟು ಒಬ್ಬೆಯ 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 ಬಿಟ್ಟು ಒಬ್ಬೆಯ ಬಿಡಿಸುವೆನೆಂಬ ಬಿಂಕವು ತಟ್ಟನೆ ಬೇಳೆಂದನು ಬಿಟ್ಟು ಒಬ್ಬೆಯ ಬಿಡಿಸುವೆನೆಂಬ ಬಿಂಕವು ತಟ್ಟನೆ ಬೇಳೆಂದನು
ನಿನ್ನತ್ತೈ ನಿನ್ನತ್ತೈ ದಿನಾದಿ ದಿನತ್ತೈ ದಿನಾದ್ರ ಗಿಡತಿ ದಿನಾದ್ರ ಗಿಡದಂತಿ ಈ ಚಂಪಕಾವತಿಯಲ್ಲಿ ನಮ್ಮಿಬ್ಬರ ಆಗಮನವನ್ನ ಎಷ್ಟು ಚಂದವಾಗಿ ತಯಾರು ಮಾಡಿಬಿಟ್ಟಿದ್ದೀರಾ. ನಮ್ಮ ಸೇನೆಯವರೆಲ್ಲ ಕರತಾಡನ ಮಾಡಿ ನಿನಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಎಂತ ಅದ್ಭುತ ಇದು. ನೀನು ಬಂದಿದ್ದೇ ತಡ, ಹಾ, ನಗಾರಿ ಬೇರೆಗಳೆಲ್ಲ ಒಂದೇ ಸವನೆ ಸದ್ದು ಮಾಡ್ತಾ ಇದೆ. ನೀನು ಪ್ರಾರಂಭ ಮಾಡಿದಾಗೂ ಆಗಲಿಲ್ಲ, ಹೊತ್ತು ನಾನು ಎಷ್ಟು ಆ ಕಡೆಗಿದ್ದಾಗೂ ಆಗಲಿಲ್ಲ. ಆಗ್ಲಿಲ್ಲ, ಇಬ್ರು ಕೂಡಿದಾಗ ನಡೆದದ್ದು ಇದು. ಮುಖಾಮುಖಿ ಆಯ್ತಲ್ಲ, ಹಾ, ನಿರೀಕ್ಷೆಯಲ್ಲಿ ಇದ್ರು ಅಂತಲೇ ಅರ್ಥ. ಹೌದು. ಉಳಿದವರು ನಿರೀಕ್ಷೆ ಇದೆ. ಹೊತ್ತು ಎಷ್ಟು ಆಗಲಿ, ಹಾ, ಪ್ರಸಂಗ ಸರಿಯಾಗಿ ನಡೆಯಲಿ. ಪ್ರಸಂಗ ಏನಿದು? ಅದಕ್ಕಾಗಿ ಪ್ರೋತ್ಸಾಹ. ಪ್ರಸಂಗ ಏನಿದು? ಏನದು? ಸುಧನ್ವ ಕಾಳಗ. ಓಹೋ, ನಾನು ಸುಧನ್ವ, ನೀನು ಸುಧನ್ವ. ಹೌದು. ನನಗೆ ನನ್ನ ತಂದೆ ತಾಯಿಗಳಿಟ್ಟ ಹೆಸರು ಸುಧನ್ವ. ಕೆಲವು ಜನ ಹೇಳುವುದು ಉಂಟು, ಹಾ. ಸುಧನ್ವ ಅರ್ಜುನ. ಹೇಳುವವರು, ಹೌದು, ಹೌದು. ನಾನು ಹೇಳುವುದಾಗಲ್ಲ. ಹಾ, ನೀನು ಸುಧನ್ವ ಅಂತಲೇ. ಹೌದು. ನನಗೆ ತಂದೆ ತಾಯಿಗಳಿಟ್ಟ ಹೆಸರು ಸುಧನ್ವ. ಹಾ, ಒಳ್ಳೆ ಬಿಲ್ಲನ್ನು ಹಿಡಿದವನು ಮಾತ್ರ ಅಲ್ಲ, ಹ್ಮ್. ರಣಕ್ಷೇತ್ರದಲ್ಲಿ ಮಹಾಯೋಧನಾದವನಿಗೂ ಸುಧನ್ವ ಅಂತಲೇ ಹೆಸರು. ಸುಧನ್ವ ಅಂದ್ರೆ ಎರಡು ಕ್ರಮ. ಹಾ. ಒಳ್ಳೆಯ ಧನುವನ್ನ ಹಿಡಿದವ ಒಬ್ಬ ಅಂತ. ಹಾ. ಸುಧನ್ವ, ಧನ್ವ ಅಂದ್ರೆ ಹಿಡಿದವ. ಹೌದು, ಧನುವು ಒಳ್ಳೆಯದೆ, ಹೌದು. ಹಿಡಿದವನು ಒಳ್ಳೆಯವ ಅಂತ ಅರ್ಥ. ನೀನು ಹಾಗೆ ಅಲ್ವ. ಹಾ, ಹಾ, ನೀನು ಹಿಡಿದ ಧನಸ್ಸು ಇನ್ನೊಬ್ಬರಿಗುಂಟ ಪ್ರಪಂಚದಲ್ಲಿ. ಹಾ, ಹಾ, ಗಾಂಡೀವ. ಹಾ. ಆದ್ರಿಂದ ನೀನು ಸುಧನ್ವ. ಆ ಹೆಸರಿನಿಂದಲೇ ನಾನು ಗಾಂಡೀವಿ. ಸುಧನ್ವ ಕಾಳಗಕ್ಕಾಗಿಯೇ ನಾನು ನಡೆಯುತ್ತಾ ಇದ್ದೆ. ಸುಧನ್ವ ಕಾಳಗಂದ್ರೆ ಸುಧನ್ವರ ಕಾಳಗ. ಸೃಷ್ಟಿ ಗರ್ಜುನನೆಂಬವನೇ ನೀನು. ಹಾ, ನಿನ್ನಲ್ಲಿ ಪ್ರಶ್ನೆ ಮಾಡಿದ್ದು ನಾನು. ಹಾ, ಓ, ಹೀಗೆ. ಒಂದು ಪ್ರಶ್ನೆ, ಹಾ, ಇನ್ನೊಂದು ಸೃಷ್ಟಿ ಗರ್ಜುನನೆಂಬವನೇ ನೀನು. ನಿರ್ಣಯಾತ್ಮಕ. ನಿರ್ಣಯ. ಹ್ಮ್. ಅದೇ ಎರಡು ಯಾಕೆ ಹಾಕೋದು? ಕಾರಣ ಉಂಟು ಅದಕ್ಕೆ. ಏನದು? ಈ ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಕೀರ್ತಿಯಿಂದ ಹಾ, ಅರ್ಜುನರು ನಿನಗಿಂತ ಮೊದಲೇ ಇಬ್ಬರು ಆಗಿ ಹೋಗಿದ್ದಾರೆ. ಹಾ, 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 ಹಾ. ಒಬ್ಬ ಕಾರ್ತವೀರ್ಯ ಅರ್ಜುನ, ಹೌದು. ಇನ್ನೊಬ್ಬ ಸೈನ್ಯಪಾಲ ಅರ್ಜುನ. ಹ್ಮ್, ಕೀರ್ತಿ ಶೇಷರಾಗಿದ್ದಾರೆಯೇ ವಿನಃ ಹ್ಮ್, ಸೃಷ್ಟಿಗರ್ಜುನ ಅಂತ ಆಗಲಿಲ್ಲ. ಹ್ಮ್. ಆಗಿದ್ದ ಮತ್ತೊಬ್ರು ಉಂಟು, ಎಲ್ಲ ಅರ್ಜುನರು ಅಂತ. ಇದ್ದಾರೆ ಇದ್ದಾರೆ. ಅಲ್ಲ. ಅಲ್ಲ, ಇದ್ದಾರಪ್ಪ. ಹಾ, ಇದ್ದವರು ಎಷ್ಟಿದ್ರು ನಿನ್ನಷ್ಟಕ್ಕಲ್ಲ ಅಂತ ನಾನು ಹೇಳು. ಹಾ, ಹಾ, ಹಾ. ಗೊತ್ತಾಯ್ತಲ್ಲ. ಹ್ಮ್. ಈಗ ದ್ರಮಿಳಾರ್ಜುನನ್ನು ಬಿಟ್ರು ಹಾ, ಕೀರ್ತಿಯಲ್ಲಿ ಹೆಚ್ಚು ಪಾತ್ರರಾದವರು ಅವರಿಬ್ಬರೇ. ಹೌದು. ಒಬ್ಬರ ಕಾರ್ತಿವೀರ್ಯ, ಇನ್ನೊಬ್ಬ ಸೈನ್ಯಪಾಲ ಅರ್ಜುನ. ಹಾ, ಹಾ. ಅವರಿಗಿಂತಲೂ ಈ ಅರ್ಜುನ ಹೆಚ್ಚು ಅಂತ ನಾನು ಹೇಳುವುದು. ಸೃಷ್ಟಿಗರ್ಜುನನೆಂಬವನೇ ನೀನು. ಹಾ, ಹಾ. ನಿರ್ಣಯಕ್ಕೆ ಬರಲಿಕ್ಕೆ ಕಾರಣ ಅದು. ಈ ಪ್ರಪಂಚದಲ್ಲಿ ಹಾ, ಧನುರ್ಧರರಲ್ಲಿ ಅತ್ಯಂತ ಹೆಚ್ಚಿನವ ಯಾರು? ನಾವು ಕೇಳಿದ್ದು ಕಥೆಯಲ್ಲಿ ಶ್ರೀರಾಮ. ಹಾ, ಹಾ. ಬಿಟ್ರೆ ಹ್ಮ್. ಆಗಿ ಹೋದವರು ಎಷ್ಟೋ ಜನ ಇದ್ದಾರೆ. ಹಾ, ಭೀಷ್ಮರಂತವರಿದ್ದಾರೆ, ದ್ರೋಣರಂತವರಿದ್ದಾರೆ. ಹ್ಮ್, ಅರ್ಜುನನಿಗೆ ಪಾಠ ಮಾಡಿದ ದ್ರೋಣರು. ಅವರಿಗೆ ಹೇಳುವುದೇನು? ಹ್ಮ್, ಶಿವನಿಗೆ ಸಮಾನರು ಅಂತ. ಹ್ಮ್. ಆದ್ರೂ ನಿನ್ನ ಮಟ್ಟಕ್ಕಲ್ಲ ಅಂತ ನಾವು ಹೇಳುದು. ಹಾ, ಹಾ. ಅರ್ಜುನನ ಮಟ್ಟಕ್ಕಾಗ್ಲಿಲ್ಲ ಅವರು. ಹ್ಮ್. ಈ ಪ್ರಪಂಚದಲ್ಲಿ ಧನುರ್ವಿದ್ಯೆಯಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿಸಿದವನಿದ್ರೆ ಹಾ, ಅರ್ಜುನ ಮಾತ್ರ ಅಂತ. ಹ್ಮ್. ಅಲ್ಲ, ನನ್ನ ಕುರಿತಾಗಿ ಹೇಳೋದು ಹಾಗೆ ಉಂಟು. ಶಿವನೊಡನೆ ಸೆಣಸಾಡಿದವನು. ಹಾ, ಕಾಲಕೇಯರನ್ನು ಕೊಲ್ಲುವುದಕ್ಕೆ ಬೇಕಾಗಿ ಸ್ವರ್ಗದವರೆಗೆ ಹೋದವನು. ಹ್ಮ್. ಆಳದ ಪಾತಾಳದಿಂದ ಹಿಡಿದು ದೇವಲೋಕದವರೆಗೂ ಕೀರ್ತಿಯಿಂದ ವ್ಯಾಪಿಸಿಕೊಂಡವನು ಅಂತ. ಹ್ಮ್. ಸಂದರ್ಭಾನುಸಾರವಾಗಿ ದೇವಲೋಕಕ್ಕೆ ಕಷ್ಟ ಬಂದಾಗ ದೇವಲೋಕಕ್ಕೆ ಹೋದವರು ಇದ್ದಾರೆ ನಮ್ಮ ಇತಿಹಾಸದಲ್ಲಿ. ಹಾ, ಹೋಗಿ ಇಂದ್ರನ ಅನುಪಸ್ಥಿತಿಯಲ್ಲಿ ಸಿಂಹವಿಷ್ಟದಲ್ಲಿ ಕುಳಿತು ಅಲ್ಲಿ ಆಡಳಿತವನ್ನು ಮಾಡಿದವರಿದ್ದಾರೆ. ನಮ್ಮಲ್ಲಿ ನಹುಷ ಇದು. ಇಂದ್ರ ನಿರುತ್ತ ಹಾ, ಅವನ ಸಿಂಹವಿಷ್ಟರದಲ್ಲಿ
ಅರ್ಧ ಪಾಲು. ಅರ್ಧ ಆಸನನಾಗಿ ಕುಳಿತುಕೊಂಡವನಿದ್ರೆ ಅದು ನೀನು ಮಾತ್ರ, ಅರ್ಜುನ ಮಾತ್ರ ಅಂತ. ಹೌದು. ಇನ್ನೊಬ್ಬರಿಗೆ ಆ ಸುಯೋಗ ಸಿಗ್ಲಿಲ್ಲ. ಮತ್ತೊಂದು ಉಂಟು. ಇಂದ್ರಕೀಲದಲ್ಲಿ ಇರುವಾಗಲೂ ಹಾ. ಇಂದ್ರ ನಿನ್ನನ್ನು ಪರೀಕ್ಷಿಸಿದಂತೆ ದೇವಲೋಕಕ್ಕೆ ಜನ ಆಗಬಹುದಾ ಅಂತ. ಅವಾಗ ಗೊತ್ತಾಯ್ತು ಜಿತೇಂದ್ರಿಯ ಅಂತ. ಆದ್ರಿಂದ ನಿನ್ನನ್ನು ಕರೆದುಕೊಂಡು ಹೋಗಿದ್ದಲ್ಲಿಗೆ. ಹಾ ಹಾ. ಕರೆದುಕೊಂಡು ಹೋಗಿ ನೀನು ಮಾಡಬೇಕಾದ ಕಾರ್ಯವನ್ನೆಲ್ಲ ಮಾಡಿ ಪೂರೈಸಿದ ಮೇಲೆ ಮಗ ಎನ್ನುವ ವ್ಯಾಮೋಹಕ್ಕಲ್ಲ ಅದು, ನಿನ್ನಲ್ಲಿರುವ ಸಾಮರ್ಥ್ಯಕ್ಕೆ ಬೇಕಾಗಿ ಅರ್ಧ ಆಸನವನ್ನು ಇಂದ್ರ ಬಿಟ್ಟು ಕೊಡ್ತಾನೆ ಅಂತ ಹೇಳಿದ್ರೆ ಯಾರಿಗೆ ಸಿಕ್ಕಿದ ಈ ಯೋಗ, ಯಾರಿಗೆ ಸಿಕ್ಕಿದ ಈ ಭಾಗ್ಯ? ಅರ್ಜುನನಿಗೆ ಮಾತ್ರ ಅಂತ. ಮಾತ್ರ ಅಲ್ಲ, ಎಷ್ಟೂ ಕಾರ್ಯವನ್ನು ಮಾಡಿದ್ದಿ ನೀನು, ಯಾರಿಂದಲೂ ಆಗದೇ ಇರುವುದು ಪ್ರಪಂಚದಲ್ಲಿ. ಈಗ ಸೈಂಧವ ವಧೆಯ ಪ್ರಕರಣದಲ್ಲಿ ಕೇವಲ ಬಾಣದಿಂದಲೇ